KCN में आपका स्वागत है। मैं किंग हमीद। ಇನ್ನೊಮ್ಮೆ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಬೇಕಾಗಿತ್ತು ಅವರಿಗೆ. ಶ್ರೇಷ್ಠ ರೂಪವಾಗಿರುವುದರಿಂದ ದೀಪದ ಬೆಳಕು ಸಮೃದ್ಧಿಯನ್ನು ತರುತ್ತದೆ ಎಂದು ನಾನು I request all dignitaries on stage to kindly light the lamp. ಕೃಷ್ಣಮೂರ್ತಿ, ಶ್ರೀ ಕುಮಾರಸ್ವಾಮಿ HK ಹಾಗೂ ಶ್ರೀ ಅಮರನಾಥ್ ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಯ ಪ್ರಾರ್ಥನೆ.
I request Shri Rajesh to present vote of thanks. ನಮಸ್ಕಾರ. ಶ್ರೀ ಸಿದ್ಧಾರ್ಥ ಸಂಸ್ಥೆಯ ಭದ್ರಕೋಟೆಗೆ ಕ್ವೆಸ್ಟ್ ಅಕಾಡೆಮಿ ಸೇರ್ಪಡೆಯಾದದ್ದಾಯಿತು. ನೂತನ ಕ್ವೆಸ್ಟ್ ಅಕಾಡೆಮಿಯಿಂದ Honor, respected former Minister and MLA of Narsimraja constituency, Mysuru, Shri ಶ್ರೀ ಸಿದ್ಧಾರ್ಥ ಅಕಾಡೆಮಿ ಫಾರ್ ಹೈಯರ್ ಎಜುಕೇಶನ್ ಇವರ ಆಶ್ರಯದಲ್ಲಿ ಇವತ್ತು ನೂತನವಾಗಿ ಕ್ವೆಸ್ಟ್ ಅಕಾಡೆಮಿಯ ಉದ್ಘಾಟನೆ ನಿರ್ವಹಿಸಿದಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳು, ನಾವೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ, ಸಂಸ್ಥೆಯ ಅಧ್ಯಕ್ಷರು, ರಾಜ್ಯದ ಗೌರವಿತ ಗೃಹ ಸಚಿವರು, ನನ್ನ ಕುಟುಂಬ ಹಾಗೂ ಅವರ ಕುಟುಂಬದ ಮಧ್ಯೆ ಇರುವಂತಹ ಬಾಂಧವ್ಯ, ಅತಿಥಿಯಾಗಿ ಪಾಲ್ಗೊಳ್ಳುವುದಕ್ಕಿಂತ ಹೆಚ್ಚಾಗಿ ಇದು ಸ್ವತಃ ನನ್ನ ಸಂಸ್ಥೆ ಅಂತ ಹೇಳಿ ನಾನು ಪಾಲ್ಗೊಂಡಿರುವಂತಹ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಜಿ ಪರಮೇಶ್ವರ್ ಅವರೇ, ಶ್ರೀಮತಿ ಕನಿಕಾ ಪರಮೇಶ್ವರಿ ಅವರೇ, ಶಾಸಕ ಸನ್ಮಿತ್ರರಾದಂತಹ ಕೃಷ್ಣಮೂರ್ತಿ ಅವರೇ, ಡಾಕ್ಟರ್ ತಿಮ್ಮಯ್ಯ ಅವರೇ, ಮಾಜಿ ಸಚಿವರು ಆತ್ಮೀಯರಾದಂತಹ ಕುಮಾರಸ್ವಾಮಿ ಅವರೇ, ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿರುವಂತಹ ಡಾಕ್ಟರ್ ಅಬ್ರಾಹಿಂ ಅವರೇ, ಇಲ್ಲಿ ನೆರೆದಂತಹ ಎಲ್ಲ ಆಹ್ವಾನಿತರೇ, ಸಭಿಕರೇ, ಮಾಧ್ಯಮದ ಮಿತ್ರರೇ, ಆಡಳಿತ ಮಂಡಳಿಯ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಈ ಸಂಸ್ಥೆಯ ಕರ್ತಿಯ ಎಲ್ಲ ಟ್ರಸ್ಟಿಗಳೇ, ಶಾಲೆ ಕಟ್ಟುವಂಥದ್ದು ಇವತ್ತಿನ ಸನ್ನಿವೇಶಕ್ಕೆ ಬಹಳ ಸುಲಭವಾದಂತಹ ಕಟ್ಟಡವನ್ನು ಕಟ್ಟುವಂಥದ್ದು, ಆ ಕಟ್ಟಡಕ್ಕೆ ಶಾಲೆ ಅಂತ ಕರೆಯುವಂಥದ್ದು ಬಹಳ ಸುಲಭವಾದಂತಹ ಕ್ರಮವಾಗಿದ್ರು ಕೂಡ ಶಾಲೆ ಹೇಗಿರ್ಬೇಕು, ಶಾಲೆ ಅನ್ನುವಂತಹ ಒಂದು ವ್ಯಾಕರಣಕ್ಕೆ ನಿಜವಾದ ಅರ್ಥ ಇವತ್ತು ಬಹುಶಃ ಕರ್ನಾಟಕ ಶಿಕ್ಷಣ ಕಾಯ್ದೆಯ ಮೂಲಕ ನಾವು ಕೊಟ್ಟಿದ್ದೇವೆ. ಇದು ಕೇವಲ ಅಂಕ ಪಡೆಯುವಂತಹ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಒತ್ತನ್ನು ಕೊಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆಗಳಿಗೆ ಅಥವಾ ವಿಶೇಷವಾಗಿ ಅವರ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಸಕಲಗಳನ್ನ ಒಂದು ಶಾಲೆಯಲ್ಲಿ ತರುವಂತದ್ದು ಬಹಳ ಕಷ್ಟ ಸಾಧ್ಯವಾದಂತಹ ಸಂಗತಿ. ಈ ಕಟ್ಟಡದ ವಿನ್ಯಾಸ ಕೆಲಸ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಬುದ್ಧಿ ಪೂಜೆ ಬಂದಂತಹ ಸಂದರ್ಭದಲ್ಲಿ ಅದು ಸಾಧ್ಯನ ಅನ್ನೋ ಒಂದು ಕನಸಿತ್ತು ನಮಗೆ. ಅದನ್ನ ಪೂರ್ಣಗೊಳಿಸಿ ಇವತ್ತು ಒಂದು ಭವ್ಯವಾದಂತಹ ಕಟ್ಟಡ, ಅದಕ್ಕೆ ಜೀವ ಕೊಡುವಂತ ಕೆಲಸ ಶ್ರೀ ಸಿದ್ಧಾರ್ಥ ಸಂಸ್ಥೆಯವರು ಇವತ್ತು ಮಾಡಿರುವಂತದ್ದು. ಅದರಲ್ಲೂ ಶಿಕ್ಷಣದಿಂದ ವಂಚಿತ ವರ್ಗ
ಕಡು ಬಡವರು ಇರುವಂತಹ ಭಾಗದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಶಾಲೆ ಬರ್ತಾ ಇರುವಂತದ್ದು ಅತ್ಯಂತ ಸಂತೋಷ. ನಾನು ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗಾಗಲೇ ಬಹುತೇಕವಾಗಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರಗಳು, ಮಾತಾಡಿದಂತಹ ಎಲ್ಲರೂ ಗುಣಮಟ್ಟದ ಶಿಕ್ಷಣದ ವಿಚಾರ ಮಾತಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ನನಗೆ ಈ ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡುವಂತಹ ಅವಕಾಶ ಮಾಡಿಕೊಟ್ಟಂತವರು. ಹಾಗಾಗಿ ಕೊಠಡಿಗಳ ಸಂಖ್ಯೆ, ಅದರ ಅಳತೆ, ಶಾಲೆಯ ವಿನ್ಯಾಸ, ಇವತ್ತು 30-35% ಮಾತ್ರ ಕಟ್ಟಡ ಕಟ್ಟುವಂತದಕ್ಕೆ ವಿನಿಯೋಗ ಮಾಡಿಕೊಂಡು ಮಿಕ್ಕಿದ್ದು ವಿದ್ಯಾರ್ಥಿಗಳ ಕ್ರೀಡೆಗೆ ಮತ್ತು ಇತರ ಚಟುವಟಿಕೆಗಳಿಗೆ ಮೀಸಲಿಟ್ಟಿರುವಂತ ನೋಡಿದಾಗ ಖಂಡಿತವಾಗಿ ಈ ಶಾಲೆ ಒಂದು ಮಾದರಿ ಶಾಲೆ ಆಗುವಂತದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನ ಇವತ್ತು ನಾವು ಮಾತಾಡಬೇಕಾಗಿರುವಂತದ್ದು ಕೇವಲ ಗುಣಮಟ್ಟ ಅಲ್ಲ, ಶಿಕ್ಷಣ ದೊರಕುವಂತಹ ಹೆಚ್ಚುವಂತಹ ದರಗಳು ಕೂಡ ನಿಗದಿ ಮಾಡುವಂತಹ ಅವಕಾಶ ರಾಜ್ಯ ಸರ್ಕಾರಗಳಿಗೆ. ಅದನ್ನ ನಾವು ಮಾಡಬೇಕಾಗುತ್ತೆ. ಹೊಸ ಶಿಕ್ಷಣ ನೀತಿ ಅನ್ನೋ ಪರಿಕಲ್ಪನೆ ಕರ್ನಾಟಕದಲ್ಲಿ ನಾವು ತರಲಾಗ್ತಿದೆ. ನಾವು ಏನಂತ ಮಾಡಬೇಕು, ನಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಕೇವಲ ಅಕ್ಷರ ಅಥವಾ ಅಂಕ ಪಡೆಯುವಂತ ಶಿಕ್ಷಣಕ್ಕಿಂತ ನಾವು ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಕೊಡುವಂತದ್ದು ಎಷ್ಟು ಒಳ್ಳೆಯದು ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದು ರಾಜ್ಯ ಸರ್ಕಾರ ಬರುವಂತ ದಿನಗಳಲ್ಲಿ ಸ್ಪಷ್ಟತೆಯಿಂದ ಒಂದು ಯೋಜನೆಯನ್ನು ಮಾಡಲಿ ಅಂತ ಆಶಿಸ್ತಾ, ರಾಜ್ಯ ಸರ್ಕಾರ ಇವತ್ತು ಅನೇಕ ಗ್ಯಾರಂಟಿಗಳನ್ನ ಜನರ ಬದುಕನ್ನ ಕಟ್ಟಿಕೊಳ್ಳುವಂತದಕ್ಕೆ ಈಗಾಗಲೇ ಜಾರಿ ಮಾಡಿರುವಂತಹ ಹಿನ್ನೆಲೆ ಸಮಾಜಮುಖಿಯಾಗಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ವಿದ್ಯಾರ್ಥಿ ಸಮೂಹಕ್ಕೆ ವಿದ್ಯಾರ್ಥಿ ವೇತನಗಳ ಕೊಡುವಂತ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂತ ಕೆಲಸ ಬರುವಂತ ದಿನಗಳಲ್ಲಿ ಮಾಡಲಿ ಅಂತ ಆಶಿಸ್ತಾ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅವರಿಂದ ನಮ್ಮ ನಿರೀಕ್ಷೆ ಬಹಳ ಹಿಂದೆನೇ ಈ ಕಟ್ಟಡ ಆಗ್ಬೇಕಾಗಿದೆ. ವಿಳಂಬವಾಗಿದ್ರು ಕೂಡ ಒಂದು ಉತ್ತಮವಾದಂತಹ ಸಂಸ್ಥೆ ಬಂದಿದೆ. ಇದಕ್ಕೆ ಸದಾ ಒಬ್ಬ ಪೋಷಕನಾಗಿ ನಾನು ಇರ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಡಾಕ್ಟರ್ ಲಿಂಗೇಗೌಡ ಅವರು, ರಿಜಿಸ್ಟ್ರಾರ್ ಅವರು, ನಮ್ಮ ಸಂಸ್ಥೆಯ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರುಗಳು ಕೂಡ ಆಗಮಿಸಿದ್ದಾರೆ. ಮತ್ತು ಈ ಭಾಗದ ಮತ್ತು ಮೈಸೂರಿನ ಸಹೃದಯ ಬಂಧುಗಳು ಅನೇಕ ಜನ ಈ ಶಾಲೆ ಶ್ರೇಯಸ್ಸಾಗಲಿ ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಮಾಧ್ಯಮ ಸ್ನೇಹಿತರು ನಮ್ಮೊಂದಿಗೆ ಯಾವತ್ತೂ ಕೂಡ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಬಹುದು, ಆದ್ರೆ ನಮ್ಮೊಂದಿಗೆ ಯಾವತ್ತೂ ಇದ್ದಾರೆ. ಹಾಗಾಗಿ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಸಿಇಒ ಅವರು, ನಮ್ಮ ಇಡೀ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಸ್ನೇಹಿತರೆ, ಸಮಯ ಬಹಳಷ್ಟಾಗಿದೆ, ಹೆಚ್ಚು ತಗೊಳ್ಳೋದಿಲ್ಲ, ಹೆಚ್ಚು ಸಮಯ ತಗೊಳ್ಳಕ್ ಹೋಗುದಿಲ್ಲ. ಕೆಲವು ಮಾತುಗಳನ್ನ ಆಡದೇ ಇದ್ರೆ ಬಹುಶಃ ನಾನು ತಪ್ಪು ಮಾಡಿದಾಗ ಆಗ್ತದೆ. ನನ್ನ ಪರಮ ಪೂಜ್ಯ ತಂದೆಯವರು ದಿವಂಗತ ಶ್ರೀ ಎಚ್.ಎಂ. ಗಂಗಾಧರಯ್ಯನವರು ಒಬ್ಬ ಸಾಮಾನ್ಯ ಡ್ರಾಯಿಂಗ್ ಟೀಚರ್. ಅವರು ತನ್ನ ವೃತ್ತಿಯನ್ನ ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ 1952ರಲ್ಲಿ. 52ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಸ್ಥಳೀಯ ಸಂಸ್ಥೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ
ಆ 5 ವರ್ಷಗಳಲ್ಲಿ ನಡೆದಂತ ಅನೇಕ ಘಟನೆಗಳನ್ನು ಹಿರಿಯ ಸ್ನೇಹಿತರಿಗೆ ತಿಳಿಸೋದಕ್ಕೆ ಬಯಸ್ತೇನೆ. ಹಾಗಾಗಿ ಸಿದ್ಧಾರ್ಥ ಸಂಸ್ಥೆ ಇವತ್ತು ಒಂದು ವಿಶ್ವವಿದ್ಯಾನಿಲಯ ಆಗಿದೆ. ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ is providing education, technical education and medical education for large number of students in our area and in India. We are committed to provide quality education in India. We are committed to provide education for the underprivileged. In fact, our motto is reach the unreached. ಯಾರಿಗೆ ತಲುಪೋದಕ್ಕಾಗೋದಿಲ್ಲ, ಯಾರಿಗೆ ಶಿಕ್ಷಣ ದೂರ ಉಳಿದಿತ್ತು, ಆ ಶಿಕ್ಷಣವನ್ನ ಕೊಡೋದಕ್ಕೆ ನಮ್ಮ ಸಂಸ್ಥೆ ಬದ್ಧವಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಆದ್ರಿಂದ ಸ್ನೇಹಿತರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರನ್ನ ಹೊಗಳುವಂತ ಸಂದರ್ಭ ನನಗಿಲ್ಲ. ಹೊಗಳುವಂತ ಹೊಗಳಿಕೆಗೆ ಬಂದವರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ 13ರಿಂದ 18ರಲ್ಲಿ ಇದ್ದಂತ ಸಂದರ್ಭದಲ್ಲಿ, ಅದಕ್ಕೂ ಮೊದಲು 2010ರಿಂದ 13ರವರೆಗೆ ನಾನು ಅವರು ಈ ರಾಜ್ಯವನ್ನ ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಬಡವರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಶಿಕ್ಷಣವನ್ನ ಬದಲಾವಣೆ ಮಾಡಬೇಕು, ಬಡ ಮಕ್ಕಳಿಗೆ ಅವರಿಗೆ ಶಿಕ್ಷಣ ಸಿಗುವಂತೆ ಆಗಬೇಕು ಅಂತೇಳಿ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಅವರಿಗೆ ಹಾಲ್ ಕೊಡಬೇಕು, ಅವರಿಗೆ ಯೂನಿಫಾರ್ಮ್ ಕೊಡಬೇಕು, ಅವರಿಗೆ ಶೂಸ್ ಕೊಡಬೇಕು, ಅನೇಕ ಕಾರ್ಯಕ್ರಮಗಳನ್ನ ಶಿಕ್ಷಣದಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಮತ್ತೊಂದು 2ನೆಯ ಬಾರಿ ಮುಖ್ಯಮಂತ್ರಿ ಆದ ನಂತರ ಅನೇಕ ಸವಾಲುಗಳನ್ನ ಎದುರಿಸಿದ್ರು ಕೂಡ ಸ್ಥಿರವಾಗಿ ತನ್ನ ಚಿಂತನೆಯನ್ನ ಇಟ್ಕೊಂಡು ರಾಜ್ಯದ ಜನತೆಗೆ ಇವತ್ತು ಏನು ಸೇವೆಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಶುಭವನ್ನ ಕೋರ್ತೇನೆ. ನಮ್ಮ ಸಂಸ್ಥೆ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇದೆ ಎನ್ನುವುದನ್ನ ನಾನು ತೆರೆದ ಮನಸ್ಸಿನಿಂದ ತಮ್ಮ ಮುಂದೆ ಹಂಚಿಕೊಳ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬಾರಿ ಅವರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ಕೂಡ ಈ ಸಂಸ್ಥೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂಗೇನು ಹಿಂದ್ಗಡೆ ಊಟಕ್ಕೆ ಬಿಟ್ಬಿಟ್ಟಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಮೈಸೂರಿನಲ್ಲಿ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದ ಉದ್ಘಾಟನೆ. ಇದು ಚರಿತ್ರಾರ್ಹವಾದಂತ ಅದು ಅಂಗರ್ ಬಿಟ್ ಶುರುವಾದ್ರೆ ನಿಲ್ಸೋದು ಕಷ್ಟ. ಊಟ ಮಾಡ್ತಾ ಮಾಡ್ತಾ ಕೇಳೋರು ಈ ಕಡೆಗೆ ಒಂದು ಕಿವಿ, ಆ ಕಡೆ ಬೈ, ಆ ಕಡೆ ಇಟ್ಸ್ ಓಕೆ. ಈ ಕಾರ್ಯಕ್ರಮವನ್ನ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ಸಮರ್ಥ ಆಡಳಿತಗಾರರು, ರಾಜ್ಯದ ಉದ್ದಗಲಕ್ಕೆ ತನ್ನದೇ ಆದಂತ ಪ್ರಭಾವವನ್ನ ಹೊಂದಿರತಕ್ಕಂಥ ಪ್ರಾಮಾಣಿಕ ರಾಜಕಾರಣಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಆಧಾರ ಸ್ತಂಭ ಮತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು, ಹಿಂದಿನ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಕಾಂಗ್ರೆಸ್ನ ಇತಿಹಾಸದಲ್ಲಿ 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ 2013-18ರಲ್ಲಿ ತರೋದಕ್ಕೆ ಸಿದ್ದರಾಮಯ್ಯನವರ ಜೊತೆನಲ್ಲೇ
ಸಮಾನವಾಗಿ ಕಾರಣಕರ್ತರಾದಂತ ನಮ್ಮ ಹಿರಿಯ ನಾಯಕರಾದಂತ ಸಹೋದರರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮತ್ತು ನರಸಿಂಹರಾಜ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಮತ್ತು ಶಾಸಕರಾದಂತ ಆತ್ಮೀಯರಾದಂತ ಸಹೋದರ ತನ್ವೀರ್ ಸೇಠ್ ಅವರೇ, ಡಾಕ್ಟರ್ ಪರಮೇಶ್ ಅವರಿಗೆ ಅವರ ಜೊತೆಗೆ ಹೆಗಲಿಗೆ ಕೊಟ್ಟು ಈ ಸಂಸ್ಥೆಗಳನ್ನು ಕಟ್ಟಿ ಮುನ್ನಡೆಸುವಲ್ಲಿ ಸಂಗಾತಿ ಆಗಿರ್ತಕ್ಕಂಥ, ಜೀವನದ ಸಂಗಾತಿಯೂ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ಕಲಿಕಾ ಪ್ರವೀಣ್ ಮುನಿ ಅವರೇ, ಪ್ರೊಫೆಸರ್ ಎಬ್ನೇಜರ್ ಅವರೇ, ಕೃಷ್ಣಮೂರ್ತಿ ಅವರೇ, ಡಾಕ್ಟರ್ ತಿಮ್ಮಯ್ಯ ಅವರೇ, ಈ ಸಂಸ್ಥೆಯ ಪ್ರಿನ್ಸಿಪಾಲ್ ಅವರೇ ಮತ್ತು ಮಾಜಿ ಶಾಸಕರು ಮತ್ತು ನಮ್ಮ ಗೆಳೆಯರಾದಂತ ಕುಮಾರಸ್ವಾಮಿ ಅವರೇ, ವಕೀಲರಾದಂತ ಅಮರನಾಥ್ ಅವರೇ, ವೇದಿಕೆ ಕಡಿಮೆ ಆಸಕ್ತ ಎಲ್ಲ ಗೌರವಾನ್ವಿತ ಮಹನೀಯರೇ ಮತ್ತು ಮಹಿಳೆಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರು, ಇಂದು ಮೈಸೂರಿನಲ್ಲಿ ಒಂದು ಅವಿಸ್ಮರಣೀಯವಾದಂತ ದಿನ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಓಡಾಡ್ತಾ ಇದ್ವಿ. ನಮ್ಮ ಅಕ್ಕನ ಮನೆ ಇಲ್ಲೇ ಇದೆ ಪಕ್ಕದಲ್ಲಿ, ನಂದಿಲ್ಲ. ಇಲ್ಲೆಲ್ಲ ಬೆಕ್ಕು, ಹಂದಿ, ನಾಯಿ ಮರಿಗಳೆಲ್ಲ ಓಡಾಡ್ತಾ ಇದ್ವು. ನೀಲಗಿರಿ ಬದನೆಕಾಯಿ ಚೆನ್ನಾಗಿ ಬೆಳೀತಾ ಇತ್ತು, ವೆರಿ ಫೇಮಸ್ ನೀಲಗಿರಿ ಬದನೆಕಾಯಿ ಅಂತ. ಆವಾಗ ಓಡಾಡ್ತಿದ್ದ ಜಾಗ ಈಗ ಬಂದು ನೋಡಿದ್ಮೇಲೆ ನಮ್ಮ ಡಾಕ್ಟ್ರು ಆಸ್ಟ್ರೇಲಿಯಾಕ್ಕೆ ಹೋಗಿ ರಿಸರ್ಚ್ ಮಾಡಿ, ಥೀಸಿಸ್ ಮಾಡಿ, PhD ಮಾಡ್ಕೊಂಡು ಬಂದದ್ದು ಇದಕ್ಕೆ ಅಂತ ಅನಿಸ್ತಾ ಇದೆ. ಈ ತರ ಒಂದು ಅದ್ಭುತವಾದಂತ ಸಂಸ್ಥೆಯನ್ನ, ಇರ್ತಕ್ಕಂಥ ಸಂಸ್ಥೆಯನ್ನ ತುಮಕೂರಿನ ಮೈಸೂರಿಗೆ ತಂದಿದ್ದಾರಲ್ಲ, ಅದು ತುಂಬಾ ಹೆಮ್ಮೆಯ ಸಂತೋಷ, ಹೆಮ್ಮೆ ಮತ್ತು ತುಂಬಾ ಸಂತೋಷ. ಅವರಿಗೆ ಆತ್ಮೀಯವಾದಂತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬರ್ತೇನೆ. ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬಾ ಸಿಟ್ಟು, ರೇಟ್ ಕೊಡ್ತಾರೆ. ಮಾತಾಡ್ತಾ ಹೇಳಿದ್ರೆ ಗದರ್ಸ್ಬಿಡ್ತಾರೆ. ಕೆಲವರು ಏನು ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ, ಏನಪ್ಪ ಮಾತಾಡ್ತೀರಿ ನೀವು ಲಕ್ಷ್ಮಣ, ಏನ್ ಮಾತಾಡ್ತೀರಿ, ಒಳಗಿಲ್ಲ. ಸಿದ್ದರಾಮಯ್ಯನವರಿಗೆ ತುಂಬಾ ಇದಕ್ಕಿದಂಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬರುತ್ತೆ, ಗದರ್ಸ್ಬಿಡ್ತಾರೆ. ನನಗೂ ಗದರ್ಸ್ಬಿಡ್ತಾರೆ, ಅಫಿಷಿಯಲ್ಗೂ ಮಾಡ್ತಾರೆ, ಜನಗಳಿಗೂ ಗದರ್ಸ್ಬಿಡ್ತಾರೆ. ನೋಡಿದಾಗ ಏನ್ರಿ ಸಿದ್ದರಾಮಯ್ಯ ಸಿಟ್ಟು ಈ ತರ ಎದುರಿಸ್ತಾರೆ. ಆದ್ರೆ ನೊಂದವು ಗೊತ್ತಾಗುತ್ತೆ, ಇದು ಸಾಮಾಜಿಕ ವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂಥ ಸಾತ್ವಿಕ ಸಿಟ್ಟು. ಯಾರ್ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರ್ಯಾರು ಒಂದು ಪಣೆಗಾರಿಕೆ ಮಾಡ್ತಾರೆ, ತುಳಿತಕ್ಕೆ ಒಳಗಾದವರಿಗೆ ಸವಾರಿ ಮಾಡಿ ಅನ್ಯಾಯ ಮಾಡ್ತಾರೆ, ಅವರ ವಿರುದ್ಧವಾಗಿರ್ತಕ್ಕಂಥ ಸಿಟ್ಟು. ಆ ಸಿಟ್ಟನ್ನ ಮುಖ್ಯಮಂತ್ರಿಯಾಗಿ ಸಂವಿಧಾನದ ಆಶಯ ಕೆಳಗಡೆ ಅವರು ಕಾನೂನುಗಳನ್ನ ಜಾರಿ ಮಾಡಬೇಕಾದಂತ ವಿಷಯಗಳನ್ನ ಸಿಟ್ಟಿನ ಮುಖಾಂತರ ತೋರಿಸ್ತಾ ಇರ್ತಾರೆ. ನಮ್ಮ ಡಾಕ್ಟರ್ ಪರಮೇಶ್ ಅವರು ಹಾಕಿ ಕರೆಕ್ಟ್ ಟೈಮ್ ಬರಬೇಕು. ಒಂದ್ಸರಿ ನಮ್ಗೆ ಶಿವಮೊಗ್ಗ ಕರ್ನಾಟಕ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯ್ತು. ಅವ್ರು ತಿಂಡಿ ತಿನ್ಕೊಂಡು, ನಾನು ತಿಂಡಿ ಕೊಡ್ತಾರೆ ಬಂದ್ರೆ ಕೆಳಗಡೆ ಹಿಡಿದ್ಬಿಟ್ಟು ತಿಂಡಿ ತಿಂದಂತ ಕೇಳಿದ್ರೆ ಇಡೀ ದಿನ ಅಷ್ಟೇ ಕರ್ಕೊಂಡು. ಸೊ ಅಷ್ಟು ಪಂಕ್ಚುಯಲ್ ಅವರು, ಹೈಲಿ ಪಂಕ್ಚುಯಲ್. ಸೊ ಅಷ್ಟು ಹೇಳ್ತಾ ಈ ಸಂಸ್ಥೆಯ ವಿವರಗಳನ್ನ ಕೇಳಿದಾಗ ಎಂತ ಒಂದು ಸಾರ್ಥಕವಾದಂತ ಕುಟುಂಬದ ಹಿನ್ನೆಲೆ ಮತ್ತು ಚಾರಿತ್ರಿಕವಾದಂತ ನಡೆ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ನಾನು ಫಸ್ಟ್ 1985 ನಲ್ಲಿ MLA ಆಗಿದ್ದೆ. ಅವ್ರು ಡಾಕ್ಟರ್ 1989 MLA ಆಗಿದ್ದೆ. ಏಜ್ ಅಲ್ಲಿ ಅವ್ರು ಸೀನಿಯರ್, ಪಾಲಿಟಿಕ್ಸ್ ಅಲ್ಲಿ ನಾನ್ ಸೀನಿಯರ್. ನಾನು 85 MLA ಆಗಿದ್ದಾಗ ಅವರ ತಂದೆಯವರು, ನಮ್ಮ ಪೂಜ್ಯ ಗಂಗಾಧರ್ ಅವರು ನನ್ನ ರೂಮ್ಗೆ ಬಂದಿದ್ರು.
ನಮ್ಮ ಗುರುಗಳಾದಂತ ಬಿ ರಾಜಯ್ಯನವರು ಅವರು ಆರೋಗ್ಯ ಮಂತ್ರಿ ಆಗಿದ್ರು. ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿ ಅವರನ್ನ ಕೇಳಿದ್ರು. ಅವರು ತುಂಬಾ ಖಡಕ್ ರಾಜಕಾರಣಿ. ಅವ್ರು ಏನೇನು ಹೇಳ್ಬೇಕು ಹಿಂದೆ ಮುಂದೆ ನೋಡಿದ್ರೆ ನೇರವಾಗಿ ಹೇಳ್ಬಿಡ್ತಾ ಇದ್ರು. ಆಮೇಲೆ ಅವರು ನನ್ನ ಹತ್ರ ಬಂದು ನಮ್ಮ ರೂಮಲ್ಲೇ ಮಲಗಿದ್ರು. ನಾವೆಲ್ಲ ಸೇರಿ ಒಂದು ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ನಾನು ಹೇಳಿದ್ಮೇಲೆ ನಾನು ಅವತ್ತೇ ಅವ್ರು ಫಸ್ಟ್ ಭೇಟಿ ಆಗಿದ್ದು. ನಾನು ಒಂದು ಲೆಟರ್ ತಗೊಂಡು 27 ಜನ MLA ಸಹಿ ಮಾಡಿಸಿ ಮೆಡಿಕಲ್ ಕಾಲೇಜ್ ಕೊಡಿ, ಯಜಮಾನರು ಪಾದಯಾತ್ರೆ ಮಾಡಿ ರಾಗಿ ಅಕ್ಕಿ ಜೋಳ ವಸೂಲು ಮಾಡಿ ಸಂಸ್ಥೆ ಕಟ್ಟಿದ್ದಾರೆ ಅಂತ ಹೇಳಿ ಆ ಪತ್ರನ ಅವ್ರು ಕೊಟ್ಟರು. ತದನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರದೇ ಆದಂತಹ ವ್ಯಕ್ತಿತ್ವ, ಅವರ ಬದ್ಧತೆ, ಶಿಕ್ಷಣದ ಬಗ್ಗೆ ಅವ್ರಿಗಿದ್ದಂತ ಪ್ರೇಮ ಮತ್ತು ಮಹತ್ವವನ್ನು ಅರಿತು ಸಂಸ್ಥೆಯನ್ನು ಕಟ್ಟಿ 87 ಸಂಸ್ಥೆಗಳಿಂದ ಲಕ್ಷಾಂತರ ಜನ ಗ್ರಾಜ್ಯುಯೇಟ್ಸ್, 30,000 ಇಂಜಿನಿಯರ್ಸ್, 6,000 ಡಾಕ್ಟರ್ಸ್ ಇದ್ದಾರೆ ಅಂದ್ರೆ ಎಷ್ಟೊಂದು ಬದಲಾವಣೆಗಳನ್ನ ಶಿಕ್ಷಣದ ಮೂಲಕ ತಂದಿದ್ದಾರೆ. ಅಂದ್ರೆ ಅವರಿಗೆ ಪ್ರೇರಣೆ ಬಹುತೇಕ ಅವ್ರು ಹೇಳಿದ್ರು ಗಾಂಧಿ ಭೇಟಿಯಾದ್ರು, ಅಂಬೇಡ್ಕರ್ ಭೇಟಿ ಆಗಿದ್ರು. 1924 ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಅಂತ ಸಂಘಟನೆಯನ್ನು ಕಟ್ತಾರೆ. ಇಂಡಿಯಾ 1924 ಬಹಿಷ್ಕೃತ ಹಿತಕಾರಣಿ. ಡಾಕ್ಟರ್ ಹೇಳಿದಂಗೆ ಯಾರಿಗೆ ಅವಕಾಶ ಸಿಕ್ಕಿದ್ರು ಅವ್ರಿಗೆ ಅವಕಾಶ ಕೊಡಕ್ಕೆ ನಾವು ಕಟ್ಟಿದ್ದೀವಿ ಅಂತ. ಆ ಬಹಿಷ್ಕೃತ ಹಿತಕಾರಣಿಯ ಪ್ರಾರಂಭದ ಹುಟ್ಟಿನ ಉದ್ದೇಶನೂ ಅದೇ. 100 ವರ್ಷ ಆಯ್ತು. ಈ ಸಂಸ್ಥೆ ಬಂದು 1959 1959 ಬಹಿಷ್ಕೃತ ಹಿತಕಾರಣ ಕಟ್ಟಿ 3 ವರ್ಷ ಆಯ್ತು. ಆ ಒಂದು ಸಂಸ್ಥೆಯ ಪ್ರಯಾಣವನ್ನು ನೋಡಿದ್ರೆ ಸಾರ್ಥಕವಾದಂತ ಸೇವೆಯನ್ನು ಶಿಕ್ಷಣದಲ್ಲಿ ಮಾಡಿದ್ದಾರೆ. ಸ್ವತಃ ನಮ್ಮ ಡಾಕ್ಟರ್ ಪರಮೇಶ್ವರಿ ಅವರು ಶಿಕ್ಷಣದ ಅಗಾಧವಾದ ಪ್ರೇಮಿ. ಈ ಬಹಿಷ್ಕೃತ ಹಿತಕಾರಣಿಯ ಸಂಸ್ಥೆಯ ಉದ್ಘಾಟನೆ ಉದ್ದೇಶನು ಶಿಕ್ಷಣ, ಸಂಘಟನೆ, ಹೋರಾಟ. ಯಾರಿಗೆ ಶತಮಾನಗಳಿಂದ ತುಳಿತಕ್ಕೆ, ವಂಚನೆಗೆ, ಅನ್ಯಾಯಕ್ಕೆ ಒಳಗಾಗಿ ಅನಕ್ಷತ್ರ ಕತ್ತಲ ಕೂಪುರಲ್ಲಿದ್ದಾರೆ, ಶಿಕ್ಷಣದ ಮೂಲಕ ಬೆಳಕನ್ನು ಕೊಡಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಆಗಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದಿ ಅಂತ ಹೇಳಿ ಪೀಪಲ್ಸ್ ಎಜುಕೇಶನ್ ಟ್ರಸ್ಟ್ ಇನ್ ಬಾಂಬೆ ಅಂಡ್ ಸಿದ್ಧಾರ್ಥ ಟ್ರಸ್ಟ್ ಅವರು ರಚನೆ ಮಾಡಿ ಆ ಹಿನ್ನೆಲೆಯಲ್ಲಿ ಅವರದೇ ಹೆಸರನ್ನು ಇಟ್ಕೊಂಡು ಈ ಸಂಸ್ಥೆಗಳನ್ನ ಕಟ್ಟಿ ಮುನ್ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಭವಿಷ್ಯದ ಬೆಳಕನ್ನ ತಂದಿದ್ದಾರೆ. ಅಕಾಡೆಮಿ, ಫಸ್ಟ್ ಅಕಾಡೆಮಿ ಸ್ಥಾಪನೆ ಮಾಡುವ ಅನ್ವೇಷಣೆ ಮಾಡುವ ಮುಖಾಂತರ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ, ಅವರ ಸಾಮರ್ಥ್ಯವನ್ನ ಗುರುತಿಸಿ ಮುಂದೆ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಒಂದು ಶ್ರೇಷ್ಠವಾದಂತಹ ಸಂಸ್ಥೆಯನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. 25 ವರ್ಷಗಳ ಹಿಂದೆ ಈ ಜಾಗ ನೋಡಿದ್ರೆ, 8-10 ವರ್ಷದ ಹಿಂದೆ ನೋಡಿದಾಗ ಈಗ ನೋಡಿದಾಗ ಆಕಾಶ ಭೂಮಿಯಷ್ಟು ವ್ಯತ್ಯಾಸಗಳನ್ನ ಕಾಣ್ತೇವೆ. ಇವತ್ತಿನ ಮಾಡರ್ನ್ ಎಜುಕೇಶನ್ ಸ್ಟೈಲ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ and the teaching style in the education system has totally changed from then to now. So ಇನ್ನಲ್ಲಿ ನಮ್ಮ ಮಕ್ಕಳು ನಮ್ಮ ಚಾಲೆಂಜ್ಗಳನ್ನ, ನಮ್ಮ ಸವಾಲುಗಳನ್ನ ಎದುರಿಸಬೇಕಾದ್ರೆ they have to prepare themselves, meet the challenges by intellectual means. ಅದಕ್ಕೆ ಇಂಥ ಸಂಸ್ಥೆ ಸರಿಯಾದಂತ ರೀತಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಹೇಳಿದಂಗೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡೋದ್ರ ಮುಖಾಂತರ ಮೈಸೂರು ಒಂದು ಸಾಂಸ್ಕೃತಿಕ ನಗರ, ಶಿಕ್ಷಣ ಕೇಂದ್ರ, ಪ್ರವಾಸೋದ್ಯಮ, ಸಂಗೀತ ಎಲ್ಲರ ಮಿಲನ, ಬಹುತ್ವದ ಭಾರತದ ಎಲ್ಲ ಸಂಗತಿಗಳನ್ನು ಇಲ್ಲಿ ಕಾಣಬಹುದು. ಅದಕ್ಕೆ ಉತ್ತಮವಾದಂತ ವೇದಿಕೆಯಾಗಿ ಈ ಸಂಸ್ಥೆ ಬೆಳೆದು ಸೆಕೆಂಡ್ ಟು ನನ್ ಆ ತರ ಬೆಳೀಲಿ. ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನ ಮೈಸೂರು ನಗರ ಮತ್ತು ಮೈಸೂರು ಪ್ರಾಂತ್ಯದ ಜನರು ಖಂಡಿತವಾಗಿಯೂ
ಗುಣಾತ್ಮಕವಾದಂತಹ ಶಿಕ್ಷಣಕ್ಕೆ ಹೆಚ್ಚು ಬೆಂಬಲವನ್ನ ಮತ್ತು ಸಹಕಾರವನ್ನ ನೀಡ್ತಾರೆ. ನಮ್ಮೆಲ್ಲರ ಸಹಕಾರ ಬೆಂಬಲ ಡಾಕ್ಟರ್ ಪರಮೇಶ್ವರ್ ಅವ್ರ ಬಗ್ಗೆ, ಆ ಸಂಸ್ಥೆಯ ಬಗ್ಗೆ ಇದ್ದೇ ಇದೆ ಅಂತ ಹೇಳಿ, ಪರಮೇಶ್ವರ್ ಅವರು ಕೂಡ ಒಬ್ಬ ಉತ್ತಮ ಸಾರ್ವಜನಿಕ ವ್ಯಕ್ತಿಯಾಗಿ ಸದಾ ನೊಂದವರ ಪರವಾಗಿ ಮತ್ತು ತುಳಿತಕ್ಕೆ ಒಳಗಾದವರ ಪರವಾಗಿ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಜನರ ಜ್ಞಾನವನ್ನ ವೃದ್ಧಿಗೊಳಿಸುವಲ್ಲಿ ಹಗಲು ರಾತ್ರಿ ದುಡಿತಾ ಇರ್ತಾರೆ. ಅತ್ಯಂತ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿರೋದ್ರಿಂದ ಈ ಸಂಸ್ಥೆಯನ್ನ ಇಷ್ಟರ ಮಟ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ. ಅವರ ಪರಿಶ್ರಮದಲ್ಲಿ ಅವರ ಶ್ರೀಮತಿಯವರ ಕೊಡುಗೆ ಇದೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ. ಈ ಒಂದು ಸಂಸ್ಥೆ ಯಶಸ್ವಿಯ ಹೆಜ್ಜೆಯನ್ನು ಮುಂದೆ ಇಟ್ಟು ಒಂದು ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಲಿಯೋದನ್ನ ಹುಡುಕಿ ಕಲಿಬೇಕು ಅನ್ನುವಂತ ಅರ್ಥ ಬರುವಂತ ರೀತಿಯಲ್ಲಿ ಇವತ್ತು ನಾವು ಈ ಕ್ವೆಸ್ಟ್ ಅಕಾಡೆಮಿ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ನನಗೆ ವಿಶ್ವಾಸ ಇದೆ ಮೈಸೂರಿನ ಜನತೆ ಇದನ್ನ ಉಪಯೋಗ ಮಾಡಿಕೊಡ್ತಾರೆ. ಇಲ್ಲಿ ಒಳ್ಳೆಯ ಶಿಕ್ಷಣ ದೊರಕುತ್ತೆ, ಒಳ್ಳೆಯ ಶಿಕ್ಷಣವನ್ನ ಕೊಡ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮೆಲ್ಲ ಹಿರಿಯ ಸ್ನೇಹಿತರಿಗೆ ತಿಳಿಸೋದಕ್ಕೆ ಬಯಸ್ತೇನೆ. ಹಾಗಾಗಿ ಸಿದ್ಧಾರ್ಥ ಸಂಸ್ಥೆ ಇವತ್ತು ಒಂದು ವಿಶ್ವವಿದ್ಯಾನಿಲಯ ಆಗಿದೆ. Siddhartha Academy of Higher Education is providing education, technical education and medical education for large number of students in our area and in India. We are committed to provide quality education in India. We are committed to provide education for the underprivileged. In fact, our motto is reach the unreached. ಯಾರಿಗೆ ತಲುಪೋದಕ್ಕಾಗಲಿಲ್ಲ, ಯಾರಿಗೆ ಶಿಕ್ಷಣ ದೂರ ಉಳಿದಿತ್ತು, ಆ ಶಿಕ್ಷಣವನ್ನ ಕೊಡೋದಕ್ಕೆ ನಮ್ಮ ಸಂಸ್ಥೆ ಬದ್ಧವಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಆದ್ರಿಂದ ಸ್ನೇಹಿತರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರನ್ನ ಹೊಗಳುವಂತ ಸಂದರ್ಭ ನನಗಿಲ್ಲ. ಹೊಗಳುವಂತ ಹೊಗಳಿಕೆಗೆ ಬಂದವರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ 13ರಿಂದ 18ರಲ್ಲಿ ಇದ್ದಂತ ಸಂದರ್ಭದಲ್ಲಿ, ಅದಕ್ಕೂ ಮೊದಲು 2010ರಿಂದ 13ರವರೆಗೆ ಅವರು ಈ ರಾಜ್ಯವನ್ನ ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಬಡವರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಶಿಕ್ಷಣವನ್ನ ಬದಲಾವಣೆ ಮಾಡಬೇಕು, ಬಡ ಮಕ್ಕಳಿಗೆ ಅವರಿಗೆ ಶಿಕ್ಷಣ ಸಿಗುವಂತೆ ಆಗಬೇಕು ಅಂತೇಳಿ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಅವರಿಗೆ ಹಾಲ್ ಕೊಡಬೇಕು, ಅವರಿಗೆ ಯೂನಿಫಾರ್ಮ್ ಕೊಡಬೇಕು, ಅವರಿಗೆ ಶೂಸ್ ಕೊಡಬೇಕು, ಅನೇಕ ಕಾರ್ಯಕ್ರಮಗಳನ್ನ ಶಿಕ್ಷಣದಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಮತ್ತೊಂದು 2ನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಅನೇಕ ಸವಾಲುಗಳನ್ನ ಎದುರಿಸಿದರೂ ಕೂಡ ಸ್ಥಿರವಾಗಿ ತನ್ನ ಚಿಂತನೆಯನ್ನ ಇಟ್ಟುಕೊಂಡು ರಾಜ್ಯದ ಜನತೆಗೆ ಇವತ್ತು ಏನು ಸೇವೆಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಶುಭವನ್ನ ಕೋರ್ತೇನೆ.